ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಶ್ರೀ 24 ನ್ಯೂಸ್. ಆಳಂದ ತಾಲೂಕಿನ ಯಳಸಂಗಿ ಗ್ರಾಮದಲ್ಲಿ ಶ್ರೀ ಸಚ್ಚಿದಾನಂದ ಸಿದ್ಧಾರೂಢ ಮಠದಲ್ಲಿ ಸದ್ಗುರು ಶ್ರೀ ಸಿದ್ಧಾರೂಢ ಮಠದ ರಜತ ಮಹೋತ್ಸವ ಹಾಗೂ ಪೂಜ್ಯ ಶ್ರೀ ಪರಮಾನಂದ ಮಹಾಸ್ವಾಮಿಗಳ ದ್ವಾದಶ ಪಟ್ಟಾಧಿಕಾರ ಮಹೋತ್ಸವ 5 ದಿನಗಳ ಕಾರ್ಯಕ್ರಮ ಅಂಗವಾಗಿ 11 ದಿವಸ ಸಾಯಂಕಾಲ ನಿರಂತರವಾಗಿ ಸದ್ಗುರು ಸಿದ್ಧಾರೂಢರ ಚರಿತ್ರೆಯ ಹೇಳುವ ಪ್ರವಚನ ಕಾರ್ಯಕ್ರಮಕ್ಕೆ ಇಂದು ಶ್ರೀಮಠದ ಆವರಣದ ವೇದಿಕೆಯ ಮೇಲೆ ಉದ್ಘಾಟನೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಮಡಿಯಾಳದ ಪೂಜ್ಯರಾದ ಶ್ರೀ ಮರುಳಸಿದ್ದ ಮಹಾಸ್ವಾಮೀಜಿಗಳು ವಹಿಸಿದರು. ಕಾರ್ಯಕ್ರಮದ ದಿವ್ಯ ಅಧ್ಯಕ್ಷತೆಯನ್ನು ಶ್ರೀಮಠದ ಪೂಜ್ಯರು ವಹಿಸಿದರು ಹಾಗೂ ವೇದಿಕೆಯ ಮೇಲೆ ಹಾವೇರಿಯ ಪೂಜ್ಯರು ಸೇರಿದಂತೆ ಕಾರ್ಯಕ್ರಮದ ಪ್ರವಚನಕಾರರಾಗಿ ಆಗಮಿಸಿದ ಪ್ರವಚನ ಪಂಡಿತ ರತ್ನರು ವಾಗ್ಮಿಗಳೂ ಆದ ಬೀದರ್ನ ಗುರುದೇವ ಆಶ್ರಮದ ಪೂಜ್ಯರಾದ ಶ್ರೀ ಗಣೇಶಾನಂದ ಮಹಾರಾಜರು ಮೊದಲನೆಯ ದಿವಸ ಪ್ರವಚನವನ್ನ ಭಕ್ತರ ಮನಮುಟ್ಟುವಂತೆ ಕೌಟುಂಬಿಕವಾಗಿ ಮತ್ತು ಹಾಸ್ಯವಾಗಿ ಗುರುಗಳ ಚರಿತ್ರೆಯನ್ನ ನುಡಿದರು. ಈ ಕಾರ್ಯಕ್ರಮಕ್ಕೆ ಶಿಕ್ಷಕರಾದ ಗುರುನಾಥ್ ಶಿವಪುರೆ ನಿರೂಪಣೆ ಮಾಡಿದರು. ಈ ಸಂದರ್ಭದಲ್ಲಿ ಸಂಗೀತಗಾರರು ಸೇರಿದಂತೆ ಸಾವಿರಾರು ಭಕ್ತರು ಕಾರ್ಯಕ್ರಮಕ್ಕೆ ಆಗಮಿಸಿ ಪ್ರವಚನದೊಂದಿಗೆ ಪೂಜ್ಯರ ಆಶೀರ್ವಾದವನ್ನ ಪಡೆದರು. ಕರ್ಮತೀರ್ಥ ಅಂದ್ರೆ ಶರೀರ ಬಿಡಬೇಕು. ಇದು ಪಶು ಪಕ್ಷಿ ಪ್ರಾಣಿಗಳೆಲ್ಲಕ್ಕೂ ಒಂದೇ ನಿಯಮ. ಇದು ಮನುಷ್ಯ ಜನ್ಮ ಸ್ವತಃ ಕರ್ಮ ನಿರ್ಮಾಣ ಮಾಡುವಂತ ಜನ್ಮದ. ಅದಕ್ಕೆ ತುಕಾರಾಮರು ಸ್ವರ್ಗಾಂಚಿ ಅಮರ ಇಚ್ಛತಾತಿ ದೇವ ಮನುಷ್ಯ ಲೋಕೆ ಪಾವ ಜನ್ಮ ಅಮ್ಮ ಬಡೋ ಭಾಗ್ಯ ಮಾನುಷ ತನು ಪಾವ ಸುರ ದುರ್ಲಭ ಗ್ರಂಥನ ಸಭ ಗಾವ. ಗೋಸ್ವಾಮಿ ತುಳಸಿದಾಸರ ರಾಮಚರಿತ ಮಾನಸದೊಳಗೆ ಬಹಳ ದೊಡ್ಡ ಭಾಗ್ಯವಂತಪ್ಪ ಮನುಷ್ಯಾಗಿ ಹುಟ್ಟಿದೆ ಅಂದ್ರೆ ಬಹಳ ದೊಡ್ಡ ಭಾಗ್ಯವಂತ ಅಂತರ ತುಳಸಿದಾಸರು. ಅಪ್ಪ ಬಸವಣ್ಣನವರು ದೇವ ಕಂಬಳಕ್ಕೆ ಹೋಗಿ ಕನಕದ ಕೊಡನ ಕಂಡಂತೆ ಮತ್ತೆ ಲೋಕಕ್ಕೆ ಬಂದು ಮಾನವ ಶರೀರವ ಕಂಡೆ, ಗುಣಾಕ್ಷರ ನ್ಯಾಯದಂತೆ ಗುರುವ ಕಂಡೆ, ಲಿಂಗವ ಕಂಡೆ, ಜಂಗಮವ ಕಂಡೆ. ಅದ್ಭುತವಾಗಿರುವ ಮಾತುಗಳು. ಸ್ವಲ್ಪ ವಿಚಾರ ಮಾಡಿ ನೋಡಿದ್ರ ಮನುಷ್ಯ ಜನ್ಮ ಬಂದಿದ್ದೇ ಪುರುಷಾರ್ಥ ಸಾಧನೆಗಾಗಿ. ಅರ್ಥ ಅಂದ್ರೆ ಸಂಪತ್ತು. ಪುರುಷನಾದವನು ಅವಶ್ಯವಾಗಿ ಸಂಪಾದನೆ ಮಾಡಲೇಬೇಕಾಗಿರ್ತಕ್ಕಂಥದ್ದು. ಅದು ಬಿಟ್ಟು ಅಂದ್ರೆ ಮಹತಿ ವಿನಷ್ಟಿ ಅಂತದಕ್ಕೇನು ಉಪನಿಷತ್ತು. ನೀನು ಜನ್ಮನೇ ಹಾಳು ಮಾಡಿಕೊಂಡೀನಿ. ಇಹಚೇದಿವೇದಿ ಅತ ಸತ್ಯಮಸ್ತಿ. ಈ ಜನ್ಮದೊಳಗ ಆ ಪರತತ್ವವನ್ನು ತಿಳ್ಕೊಂಡಿ ಅಂದ್ರೆ ನಿನ್ನ ಜನ್ಮ ಧನ್ಯ ಆಯಿತು. ಇಲ್ಲ ಅಂದ್ರೆ ನಿನ್ನಂತ ನುಕ್ಸಾನ ನಿನಗೆ. ಹೊಲ ಕಳ್ಕೊಂಡವನ್ದೇನು ದೊಡ್ಡ ನುಕ್ಸಾನ್ ಅನ್ನಬೇಡ, ಬಂಗಾರ ಬೇಳೆ ಕಳ್ಕೊಂಡವನು ದೊಡ್ಡ ನುಕ್ಸಾನ್ ಅನ್ನಬೇಡ, ಅಧಿಕಾರ ಕಳ್ಕೊಂಡವನು ದೊಡ್ಡ ನುಕ್ಸಾನ್ ಅನ್ನಬೇಡ. ಪರಮಾರ್ಥ ಸಾಧನ ಮಾಡಲಿಲ್ಲ ಅಂದ್ರೆ ಇದಕ್ಕಿಂತ ಹೆಚ್ಚಿನ ನುಕ್ಸಾನ ಪ್ರಪಂಚದೊಳಗೆ ಮತ್ತೊಂದಿಲ್ಲ. ಅದರೊಳಗೆ ಮೋಕ್ಷ ಪುರುಷಾರ್ಥ ಮುಖ್ಯ ಅದ. ಮುಂದೆ ಉಳಿದು ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್, ಕಮೆಂಟ್, ಲೈಕ್ ಮಾಡಿ ಹೊಸ ವಿಡಿಯೋಗಳನ್ನು ಮಾಡಲು ಬೆಂಬಲವನ್ನು ನೀಡಿ.